ಟ್ರೈನ್ನಲ್ಲಿ ಅಪರಿಚಿತರನ್ನ ಪರಿಚಯ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದಲ್ಲ 100 ಬಾರಿ ಯೋಚನೆ ಮಾಡಬೇಕು. ಯಾಕಂದರೆ ಇದೇ ಥರ ಟ್ರೈನ್ನಲ್ಲಿ ನಮ್ಮ ಊರಿನವರೇ ಅಂತ ಪರಿಚಯ ಆಗಿ ನಂತರ ಅದು ಫ್ರೆಂಡ್ಶಿಪ್ ಆಗಿ ಇದಾದ ಮೇಲೆ ಚಿನ್ನ ನಗದು ಎಲ್ಲವನ್ನು ಕೂಡ ದೋಚಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಕೃಷ್ಣಕುಮಾರ್ ಎಂಬಾತನ ಬ್ಯಾಗನ್ನು ತೆಗೆದುಕೊಂಡು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಕೃಷ್ಣಕುಮಾರ್ ದಾನಾಪುರಕ್ಕೆ ಹೊರಟಿದ್ರು. ಆ ಟೈಮ್ನಲ್ಲಿ ಟ್ರೈನ್ನಲ್ಲಿ ಈ ಗ್ಯಾಂಗ್ ಪರಿಚಯವಾಗುತ್ತೆ. ನಂತರ ಇವರ ಬಳಿ ಇದ್ದಂಥ ಚಿನ್ನದ ಸರ 4,000 ಸಮೇತ ಬ್ಯಾಗನ್ನು ಕೂಡ ಎತ್ಕೊಂಡು ಈ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಬಿಹಾರ ಮೂಲದ ಸಫರ್ ಸಾರ್ಥನ್ ಈಗ ಸದ್ಯಕ್ಕೆ ಇವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಬೈಯಪ್ಪನಹಳ್ಳಿ ರೈಲ್ವೆ ಠಾಣೆಯಲ್ಲಿ ಇವರನ್ನು ಕೂಡ ಈಗ ಅರೆಸ್ಟ್ ಮಾಡಿರೋದ್ರಿಂದ ವಿಚಾರಣೆಗೆ ಒಳಪಡಿಸಿದ್ದಾರೆ. ದಾನಾಪುರಕ್ಕೆ ಕೃಷ್ಣಕುಮಾರ್ ಹೊರಟಿರುವಂತಹ ಸಂದರ್ಭದಲ್ಲಿ ಈತನನ್ನು ಪರಿಚಯ ಮಾಡಿಕೊಳ್ತಾರೆ ಈ ಇಬ್ಬರು ಕಳ್ಳರು. ನಂತರ ತುಂಬ ಒಳ್ಳೆಯ ಮನಸ್ಸಿರುವಂಥ ವ್ಯಕ್ತಿಗಳ ರೀತಿಯಲ್ಲಿ ಮಾತನಾಡಿ ಫ್ರೆಂಡ್ಶಿಪ್ ಮಾಡಿಕೊಂಡು ನಂತರ ಅವ್ರ ಬಳಿ ಇದ್ದಂಥ ಚಿನ್ನ ಹಾಗೂ ದುಡ್ಡು ಎರಡನ್ನೂ ಕೂಡ ದೋಚಿಕೊಂಡು ಈ ಪಾಪಿಗಳು ಎಸ್ಕೇಪ್ ಆಗಿದ್ದಾರೆ. ಸೊ ಟ್ರೈನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಹುಷಾರಾಗಿರಬೇಕು. ಅಕ್ಕಪಕ್ಕ ಕೂತ್ಕೊಳ್ತಾರೆ, ಬೋರ್ ಆಗ್ತಾ ಇದೆ, ಮಾತಾಡೋದಕ್ಕೆ ಯಾರೂ ಇಲ್ಲ ಅಂತ ಹೇಳಿ ಗೊತ್ತಿಲ್ಲದಿರೋನ್ನ ಪರಿಚಯ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಲಿಕ್ಕೆ ಈ ಸ್ಟೋರಿ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು. ನಾವು ಕೂಡ ಬಿಹಾರದವರೇ ಅಂತ ಪರಿಚಯ ಮಾಡ್ಕೊಳ್ತಾರೆ, ಕ್ಲೋಸ್ ಆಗ್ತಾರೆ. ಅದು ಸಾಲದು ಅಂತ ಅವರ ಪ್ರೀತಿಯನ್ನು ಗಳಿಸಲಿಕ್ಕೆ, ನಂಬಿಕೆಯನ್ನು ಗಳಿಸಲಿಕ್ಕೆ, ವಿಶ್ವಾಸವನ್ನು ಗಳಿಸಲಿಕ್ಕೆ ಸ್ಟೇಷನಲ್ಲಿ ಸ್ಟಾಪ್ ಕೊಡುತ್ತಲ್ಲ, ಆಗ ಇಳಿದು ಟೀ ತಂದು ಕೊಡ್ತಾರೆ ಇಬ್ಬರು ಕೂಡ ಕೃಷ್ಣಕುಮಾರ್ ಅವ್ರಿಗೆ. ಯಾವಾಗ ಈ ಟೀಯನ್ನು ಕುಡಿತಾರೋ ಆಗ ತತ್ಕ್ಷಣಕ್ಕೆ ಸ್ವಲ್ಪ ಸಮಯದ ನಂತರ ಅವರಿಗೆ ಪ್ರಜ್ಞೆ ತಪ್ಪುತ್ತೆ. ನಂತರ ಅವ್ರ ಬಳಿ ಇದ್ದಂಥ ಚಿನ್ನದ ಸರ ಹಾಗೂ 4,000 ರೂಪಾಯಿ ನಗದನ್ನು ಈ ಆರೋಪಿಗಳು ಸಫರ್ ಹಾಗೂ ಸಾರ್ಥಾನ್ ಇವರು ದೋಚ್ಕೊಂಡು ಎಸ್ಕೇಪ್ ಆಗ್ತಾರೆ. ಸೊ ಇವರು ಲಾಕ್ ಆಗಿದ್ದು ಹೆಂಗೆ, ಇದೇ ಥರ ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡೋಕ್ಕೆ ಹೋಗಿದ್ರು, ಆಗ ಇವರು ಲಾಕ್ ಆಗಿದ್ದಾರೆ. ರೈಲ್ವೆ ಪೊಲೀಸರು ಇವರನ್ನು ವಶಕ್ಕೆ ಪಡೆದು ಬೈಯಪ್ಪನಹಳ್ಳಿ ರೈಲ್ವೆ ಠಾಣೆಯಲ್ಲಿ ಇಬ್ಬರನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.